ಸ್ನೇಹಿತರೆ ನಮಸ್ಕಾರ. ನಾನು ಸಿದ್ದು ಮಠಪತಿ, ಕರಿಯರ್ ರಿಡಿಫೈನ್ ಫೌಂಡರ್ ಆ್ಯಂಡ್ ಸಿಇಒ. ಐ ಡೇಟಾ ಸೈಂಟಿಸ್ಟ್ ಆ್ಯಂಡ್ ಕರಿಯರ್ ಕೋಚ್. ನಾನು ಇಂಡಸ್ಟ್ರಿ ಟಾಪ್ ಲೀಡರ್ಸ್ ಜೊತೆ ವರ್ಕ್ ಮಾಡಿದ್ದೀನಿ ಆ್ಯಂಡ್ ಬಹಳಷ್ಟು ಜನ ಯುವಕರ ಜೊತೆ ಕೆಲಸ ಮಾಡಿದ್ದೀನಿ, ಬಹಳಷ್ಟು ಕಾಲೇಜಸ್ಗಳಲ್ಲಿ ವರ್ಕ್ಶಾಪ್ ಮಾಡಿದ್ದೀನಿ. ಇಷ್ಟು ನನ್ನ ಒಂದು ಇಂಟ್ರೊಡಕ್ಷನ್ ಸಾಕು. ಸೊ ನಾನು ಒಂದಿಷ್ಟು ವಿಚಾರಗಳು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಅದು ಮುಖ್ಯವಾಗಿ ನಾನು ರೀಸೆಂಟಾಗಿ ಬಹಳಷ್ಟು ಬೇರೆ ಸೋಷಿಯಲ್ ಮೀಡಿಯಾಸ್ಗಳಲ್ಲಿ ಒಂದಿಷ್ಟು ಟಾಪಿಕ್ಸನ್ನು ನೋಡಿದೆ. ಅದು ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಅಪ್ಸ್ಕಿಲ್ಲಿಂಗ್ ಆ್ಯಂಡ್ ಜಾಬ್ ಆಗಿರ್ಬೋದು ಆ್ಯಂಡ್ IT ಕರಿಯರ್ ಆಗಿರ್ಬೋದು. ಸೊ ವಾಟ್ ಎವರ್ ಇಟ್ ಈಸ್. ಸೊ ಈ ಥರದ್ದು ಒಂದಿಷ್ಟು ವಿಷಯಗಳು ನನಗೆ ಒಂದು ಕಾನ್ಸರ್ನ್ ಏನಂತ ಅಂದರೆ, ಬಹಳಷ್ಟು ಜನ ಯುವಕರಿಗೆ ಅಥವಾ ಕಾಲೇಜಲ್ಲಿ ಓದ್ತಿರೋ ಸ್ಟೂಡೆಂಟ್ಸ್ ಆಗಿರ್ಬೋದು ಆ್ಯಂಡ್ ಪೋಷಕರಿಗೆ ಒಂದು ಕಾಳಜಿ ಇರುತ್ತೆ. ಏನಂತಂದರೆ ಅವರ ಒಂದು ಜಾಬ್ ಆಗಿರ್ಬೋದು ಅಥವಾ ಕರಿಯರ್ ಆಗಿರ್ಬೋದು. ಸೊ ನಾನು ಯಾವಾಗಲೂ ಕರಿಯರ್ ಅಂತಲೇ ಮಾತಾಡ್ತೀನಿ, ಬಿಕಾಸ್ ಜಾಬ್ ಈಸ್ ಅನ್ ಇಮಿಡಿಯೇಟ್ ನೀಡ್. ಕರಿಯರ್ ಲೈಫ್ ಲಾಂಗ್ ನಿಮಗೆ ಸರ್ವ್ ಮಾಡ್ಬೋದು. ಮೀನ್ಸ್ ಒಂದು ಉದ್ದೇಶ ಅನ್ಕೋಬೋದು. ಕರಿಯರ್ ಅನ್ನೋದು ಒಂದು ಉದ್ದೇಶ. ಓಕೆ, ಜಾಬ್ ಈಸ್ ಇಮಿಡಿಯೇಟ್ ನೀಡ್, ಬೇಕೇ ಬೇಕು ಲೈಫ್ಗೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಬಟ್ ಅಗೇನ್ ನಾನು ನಿಮಗೆ ಒಂದು ವಿಷಯ ಹೇಳ್ತೀನಿ. ಈಗ ನಾನು ಏನೇ ಹೇಳಿದರೂ ಕೂಡ ನಿಜ ಅಂತ ನೀವು ಬ್ಲೈಂಡ್ ಆಗಿ ನಂಬಬೇಡಿ. ನಾನು ಲಿಂಕ್ಡ್ಇನ್ನಲ್ಲಿ ಇದ್ದೀನಿ, ಸಿದ್ದು ಮಠಪತಿ ಅಂತ ನೀವು ಸರ್ಚ್ ಮಾಡಿದ್ರೆ ನನ್ನ ಪ್ರೊಫೈಲ್ ನಿಮಗೆ ಸಿಗುತ್ತೆ. ನನ್ನ ಒಂದು ಅನುಭವ ಏನು, ನನ್ನ ಒಂದು ವರ್ಕ್ ಎಕ್ಸ್ಪೀರಿಯನ್ಸ್ ಏನು, ಸೊ ಅದನ್ನೆಲ್ಲ ನೀವು ನೋಡಿ. ಆ್ಯಂಡ್ ಅದಾದಮೇಲೆ ನನ್ನ ಮಾತುಗಳಲ್ಲಿ ನಿಮಗೆ ನಿಜ ಅಂಶ ಅನಿಸಿದ್ರೆ ಅದನ್ನು ಫಾಲೋ ಮಾಡಿ, ಇಲ್ಲ ಅಂದರೆ ಬಿಟ್ಟು ಬಿಡಿ. ಯಾಕೆ ಹೇಳ್ತಿದ್ದೀನಿ ಈ ಮಾತು ಅಂತ ಅಂದರೆ, ಬಹಳಷ್ಟು ಸೋಷಿಯಲ್ ಮೀಡಿಯಾಸ್ ಆ್ಯಂಡ್ ಬೇರೆ ಬೇರೆ ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಅಥವಾ ಫೇಸ್ಬುಕ್, ಲಿಂಕ್ಡ್ಇನ್, ವಾಟ್ ಎವರ್ ಇಟ್ ಈಸ್. ಸೊ ಕಂಟೆಂಟ್ ಕ್ರಿಯೇಟರ್ಸ್ ಜಾಸ್ತಿ ಆಗಿದ್ದಾರೆ. ಕಂಟೆಂಟ್ ಕ್ರಿಯೇಷನ್ ಅನ್ನೋ ಒಂದು ಹೆಸರ ಮೇಲೆ ಬಹಳಷ್ಟು ಜನರು ನಿಮಗೆ ಒಂದಿಷ್ಟು ವಿಚಾರಗಳು ಶೇರ್ ಮಾಡ್ತಾರೆ. ಟು ಬಿ ಫ್ರ್ಯಾಂಕ್, ಐ ಆಮ್ ನಾಟ್ ಅ ಗುಡ್ ಕಂಟೆಂಟ್ ಕ್ರಿಯೇಟರ್. ನನ್ನ ವಿಚಾರಗಳು ನಿಮಗೆ ಹೇಗೆ ಕನ್ವೆ ಆಗುತ್ತೋ ಗೊತ್ತಿಲ್ಲ, ಬಟ್ ನಾನು ಮಾತಾಡ್ತೀನಿ. ಐ ಆಮ್ ಅ ವೆರಿ ಗುಡ್ ರೈಟರ್. ನಾನು ತುಂಬ ಚೆನ್ನಾಗಿ ಬರೀತೀನಿ. ಆ್ಯಂಡ್ ಓದೋ ತಾಳ್ಮೆ ನಮ್ಮ ಜನಕ್ಕೆ ಎಷ್ಟಿದೆ ಅಂತ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ಈ ವಿಚಾರಗಳನ್ನ ಮಾತಾಡಬೇಕು ಅಂತ ಅನ್ನಿಸ್ತು. ಲೆಟ್ ಮೀ ಕಮ್ ಟು ದ ಟಾಪಿಕ್. ಸೋಷಿಯಲ್ ಮೀಡಿಯಾಸ್, ಕಂಟೆಂಟ್ ಕ್ರಿಯೇಟರ್ಸ್ ಅಥವಾ ಇನ್ಫ್ಲುಯೆನ್ಸರ್ಸು, ಸೊ ಅಲ್ಲಿ ಏನೇನು ಬರುತ್ತೆ ಎಲ್ಲವನ್ನು ನಂಬಕ್ಕೆ ಹೋಗ್ಬೇಡಿ. ಆ್ಯಂಡ್ ಬಹಳಷ್ಟು ಜನ ಸ್ಟೂಡೆಂಟ್ಸ್ ಈ ಟ್ರಾಪಿಗೆ ಬೀಳ್ತಾ ಇದ್ದೀರಾ, ಬಹಳಷ್ಟು ಜನ ಫ್ರೆಷರ್ಸ್ ಈ ಟ್ರಾಪಿಗೆ ಬೀಳ್ತಾ ಇದ್ದೀರಾ. ಆ್ಯಂಡ್ ಬಹಳಷ್ಟು ಜನಕ್ಕೆ ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಫ್ಯಾಮಿಲಿ, ಪೇರೆಂಟ್ಸ್, ಇವರಿಗೆಲ್ಲ ಏನು ಕರಿಯರ್ ಬಗ್ಗೆ ಕಾಳಜಿ ಇರುತ್ತೆ. ನಿಮಗೆ ಸಪೋರ್ಟ್ ಮಾಡಲಿ ಅಂತ ಏನೋ ಶೇರ್ ಮಾಡ್ತಾರೆ. ಆ್ಯಂಡ್ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬಹಳಷ್ಟು ಪೇಜಸ್ ಇರುತ್ತೆ, ಯೂಟ್ಯೂಬಲ್ಲಿ ಬಹಳಷ್ಟು ಚಾನಲ್ಸ್ ಇರುತ್ತೆ. ಸೊ ಅಲ್ಲಿ ಎಲ್ಲ ಬಹಳಷ್ಟು ಜನ ಕಂಟೆಂಟ್ ಕ್ರಿಯೇಟರ್ಸ್ ಇರ್ತಾರೆ. ಅದರಲ್ಲಿ ಎಷ್ಟು ಜನ ಜೆನ್ಯೂನ್ ಇದ್ದಾರೆ, ಎಷ್ಟು ಜನಕ್ಕೆ ಏನು ಅನುಭವಗಳಿದೆ, ಅವರ ಲೈಫ್ ಜರ್ನಿ ಏನು, ಎಕ್ಸ್ಪೀರಿಯನ್ಸ್ ಏನು, ಸೊ ಪ್ರತಿಯೊಂದು ಕೂಡ ವೆರಿಫೈ ಮಾಡ್ತೇನೆ. ಯಾವುದು ಕೂಡ ಫಾಲೋ ಮಾಡಬೇಡಿ. ಲೈಕ್ ಸುಮ್ಮನೆ ಒಂದು ಎಕ್ಸಾಂಪಲ್, ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಬರುತ್ತೆ, ಇಲ್ಲಿ ಈ ಕಂಪ್ನಿನಲ್ಲಿ ಇಷ್ಟೊಂದು ಜಾಬ್ಸ್ ಹೈರ್ ಮಾಡ್ತಾ ಇದ್ದಾರೆ, ಸೊ ನಿಮಗೆ ಅಪ್ಲೈ ಮಾಡಬೇಕಂತ ಅಂದರೆ ಲಿಂಕ್ ಇನ್ ಬಯೋ ಅಂತ ಇರುತ್ತೆ, ಅಥವಾ ಕಮೆಂಟ್ ಎಸ್ ಅಂತ ಅಂತಾರೆ. ಸೊ ಅಲ್ಲಿ ಸಾವಿರಾರು ಜನ ಎಸ್ ಅಂತ ಕಮೆಂಟ್ ಮಾಡ್ತೀರಾ, ಅಥವಾ ಸಾವಿರಾರು ಜನ ಆ ಲಿಂಕಿಗೆ ಹೋಗಿ ಕ್ಲಿಕ್ ಮಾಡ್ತಾರೆ. ಆ ಲಿಂಕ್ ಕ್ಲಿಕ್ ಮಾಡಿದ್ಮೇಲೆ ಅದು ಅವರ ಟೆಲಿಗ್ರಾಮ್ ಚಾನಲ್ ಕರ್ಕೊಂಡು ಹೋಗಿ ನಿಮಗೆ ಅಲ್ಲಿ ಜಾಯಿನ್ ಮಾಡಿಸುತ್ತೆ. ಅಲ್ಲಿ ನಿಮಗೆ ವೇರಿಯಸ್ ಲಿಂಕ್ಸ್ ಬರುತ್ತೆ. ಮತ್ತು ಅಗೇನ್ ಅಲ್ಲಿ ಯಾವುದೋ ಒಂದು ಲಿಂಕ್ ಕ್ಲಿಕ್ ಮಾಡಿ ಅದು ಮತ್ತೆ ಯಾವುದೋ ಲಿಂಕ್ಗೆ ರೀಡೈರೆಕ್ಟ್ ಮಾಡುತ್ತೆ. ಅಲ್ಲಿ ಯಾವುದೋ ಒಂದು ಫಾರ್ಮ್ ಬರುತ್ತೆ, ಅದನ್ನು ಫಾರ್ಮ್ ಫಿಲ್ ಮಾಡಬೇಕು, ನೀವು ಅಲ್ಲಿ ಮಾಡ್ತೀರ. ಅದಾದಮೇಲೆ ಮತ್ತದು ಇನ್ನೊಂದು ಲಿಂಕ್ಗೆ ರೀಡೈರೆಕ್ಟ್ ಮಾಡುತ್ತೆ. ಸೊ ಹೀಗೆ ಹೋಗ್ತಾ ಹೋಗ್ತಾ ನೀವು ನಿಮ್ಮ ಡೇಟಾನ ಶೇರ್ ಮಾಡ್ತಾ ಇದ್ದೀರಾ. ಸೊ ಅಟ್ ಎಂಡ್ ಆಫ್ ದ ಡೇ ನೀವು ಮೈಂಡಲ್ಲಿ ಇಟ್ಕೊಳ್ಳಿ, ನೌಕರಿ, ಲಿಂಕ್ಡ್ಇನ್ ಮತ್ತು ಯಾವುದೇ ಒಂದು ಕಂಪನಿಯ ಆಫಿಷಿಯಲ್ ವೆಬ್ಸೈಟ್ ಬಿಟ್ಟು ಯಾವುದು ಕೂಡ ಫಾಲೋ ಮಾಡಬೇಡಿ. ನೀವು ಆ ಒಂದು ಟ್ರಾಫಿಕ್ ಬೀಳ್ತಾ ಇದ್ರೆ ಟ್ರಾಫಿಕ್ ಬೀಳಕ್ಕೆ ಹೋಗಬೇಡಿ. ಆ್ಯಂಡ್ ಇವನ್ ಈಗ ಅದು ಒಂದಾಯಿತು. ಅಗೇನ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಯೂಟ್ಯೂಬ್ ಕಂಟೆಂಟ್ ಅಂತ ಬಂದಾಗ ಸೊ ಅವ್ರು ಏನೋ ಒಂದಿಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೋತಾರೆ, ಅದೆಲ್ಲ ನಿಜ ಅಂತ ಅನ್ಕೋಬೇಡಿ. ಬಹಳಷ್ಟು ಜನ ಸ್ಕಿಲ್ಸ್ ಅಲ್ಲಿ ತುಂಬಾ ಟಾಪ್ ಇರಬಹುದು, ಅವರಿಗೆ ರಿಯಲ್ ಟೈಮ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರಲ್ಲ, ಅವರು ಚಾಲೆಂಜಸ್ ಫೇಸ್ ಮಾಡಿರಲ್ಲ. ಸುಮ್ಮನೆ ಒಂದಿಷ್ಟು ವಿಷಯಗಳನ್ನ ಶೇರ್ ಮಾಡೋದು ಇಟ್ಸ್ ನಾಟ್ ಅ ಬಿಗ್ ಡೀಲ್ ಆಕ್ಚುಲಿ. ಬಹಳಷ್ಟು ಯುವಕರು ನನ್ನ ಹತ್ರ ಬರ್ತಾರೆ, ಸರ್ ಯಾವ ಸ್ಕಿಲ್ ಕಲಿಬೇಕು, ಯಾವ ಸ್ಕಿಲ್ ಕಲ್ತ್ರೆ ಫ್ಯೂಚರ್ ಇದೆ. ಸೊ ನಾನು ಹೇಳೋದು ಅವರಿಗೆ ಹೇಳ್ತೀನಿ, ನೀನೇ ರಿಸರ್ಚ್ ಮಾಡು, ಯಾವ ಸ್ಕಿಲ್ ಕಲ್ತ್ರೆ ಫ್ಯೂಚರ್ ಇದೆ ಅನ್ನೋ ನೀನು ರಿಸರ್ಚ್ ಮಾಡು. ನಾನು ಏನೋ ಹೇಳ್ಬೋದು, ಅಥವಾ ನಾನು ಹೇಳಿದ್ದೆ ಫೈನಲ್ ಅಂತ ಅಲ್ಲ. ಈಗ ನಾನು ಹೇಳ್ಬೋದು ಡೇಟಾ ಸೈನ್ಸ್ ಕಲ್ತ್ರೆ ಫ್ಯೂಚರ್ ಇದೆ ಅಂತ ಹೇಳ್ತೀನಿ. ಆ್ಯಂಡ್ ಒಂದು ಜನ ತುಂಬ ಜನ ಹೇಳ್ತಾರೆ, ಸೊ ಕರೆಂಟ್ ಮಾರ್ಕೆಟ್ ಯಾವ ಥರ ಇದೆ ಡೇಟಾ ಸೈನ್ಸ್ಗೆ, ಆ್ಯಂಡ್ ಡೇಟಾ ಸೈಂಟಿಸ್ಟ್ ಎಲ್ಲ ಎಷ್ಟು ಜನ ಮನೇಲಿ ಇರ್ಬೋದು ಅಂತ. ಬಟ್ ನಾನು ಫ್ಯೂಚರಲ್ಲಿ ಏನಾಗಬಹುದು ಆ ಒಂದು ನಾಲೆಜು ನನಗೆ ನನ್ನ ಒಂದು ರಿಸರ್ಚ್ ಬೇಸ್ ಮೇಲೆ ನಾನು ನಿಮಗೆ ಶೇರ್ ಮಾಡ್ಬೋದು. ಅಗೇನ್ ಯು ಹ್ಯಾವ್ ಟು ಕಮ್ ಅಪ್ ವಿತ್ ಯುವರ್ ಓನ್ ರಿಸರ್ಚ್. ಯು ಶುಡ್ ನಾಟ್ ಫಾಲೋ ಎನಿ ಒನ್ ಬ್ಲೈಂಡ್ಲಿ. ಆ್ಯಂಡ್ ಅಗೇನ್ ವೆನ್ ಇಟ್ ಕಮ್ಸ್ ಟು ಜಾಬ್ ಗ್ಯಾರಂಟಿ, ಈಗ ಎಕ್ಸಾಂಪಲ್ ಬಹಳಷ್ಟು ಅಕಾಡೆಮೀಸ್ ಇರುತ್ತೆ, ಬಹಳಷ್ಟು ಕೋಚಿಂಗ್ ಸೆಂಟರ್ ಇರ್ತಾರೆ. ಆ್ಯಂಡ್ ತುಂಬ ಜನ ನಿಮಗೆ ಜಾಬ್ ಗ್ಯಾರಂಟಿ ಕೊಡ್ಬೋದು. ಯಾರು ನಿಮಗೆ ಜಾಬ್ ಗ್ಯಾರಂಟಿ ಕೊಡ್ತಾ ಇದ್ದಾರೋ ಅವರು ಫೇಕ್ ಅಂತ ನೀವು ಡಿಸೈಡ್ ಮಾಡಿಬಿಡಿ. ನಾನು ಇಲ್ಲಿ ತನಕ ಯಾರಿಗೂ ಜಾಬ್ ಗ್ಯಾರಂಟಿ ಕೊಟ್ಟಿಲ್ಲ, ನಾನು ಜಾಬ್ ಗ್ಯಾರಂಟಿ ಕೊಡೋದೇ ಇಲ್ಲ. ಯಾಕೆ ಅಂತ ಅಂದರೆ, ಇಫ್ ಯು ಆರ್ ಫೋಕಸಿಂಗ್ ಆನ್ ಲರ್ನಿಂಗ್, ಡೆಫಿನೆಟ್ಲಿ ವಿಲ್ ಗೆಟ್ ಎ ಜಾಬ್. ಯಾವುದೇ ಒಂದು ಸ್ಕಿಲ್ ಕಲಿತೀನಿ, ಅದರಲ್ಲಿ ನಾನು ಮಾಸ್ಟರ್ ಆಗ್ತೀನಿ ಅಂತ ಯಾವುದೋ ಒಂದು ಲೈಫಲ್ಲಿ ಯಾವುದೋ ಒಂದು ಸ್ಕಿಲ್ ಸ್ಟ್ರಾಂಗ್ ಆಗಿ ಕಲಿತ್ರೆ ಡೆಫಿನೆಟ್ಲಿ ಯು ವಿಲ್ ಸರ್ವೈವ್. ಬಹಳಷ್ಟು ಅವಕಾಶಗಳಿದೆ, ಅದರಲ್ಲೂ ಟೆಕ್ನಿಕಲ್ ಸ್ಕಿಲ್ಸ್ಗೆ ದೇರ್ ಈಸ್ ಲಾಟ್ ಆಫ್ ಅಪಾರ್ಚುನಿಟೀಸ್. ಮಾರ್ಕೆಟು ಕೆಲವೊಂದ್ಸಲ ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ. ಅದು ಹಾಗೆ ಅದನ್ನು ಸ್ವಲ್ಪ
ನೀವು ಅರ್ಥ ಮಾಡ್ಕೋಬೇಕು ಮಾರ್ಕೆಟ್ ಯಾವ ಥರ ಇರುತ್ತೆ ಕೆಲವೊಂದ್ಸಲ. ಸೊ ವೇಟ್ ಮಾಡಬೇಕು ಆ್ಯಂಡ್ ಅಪ್ರೋಚ್ ಕೂಡ ಹಾಗೆ ಇರಬೇಕು. ಆ್ಯಂಡ್ ಈ ಇನ್ಸ್ಟಾಗ್ರಾಮ್ ಫೇಕ್ ಇನ್ಫ್ಲೂಯೆನ್ಸರ್ಸ್ಗಳಿಂದ ದೂರ ಇರಿ, ಟೆಕ್ನಾಲಜಿ ಕಲೀರಿ, ತಿಳ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನೌಕರಿ, ಲಿಂಕ್ಡ್ಇನ್ ಆ್ಯಂಡ್ ವೆರಿಫೈಡ್ ಜಾಬ್ ಪ್ಲಾಟ್ಫಾರ್ಮ್ಸ್ ಬಿಟ್ಟು ಆ್ಯಂಡ್ ಯಾವುದೇ ಒಂದು ಕಂಪ್ನಿ ಹೈರ್ ಮಾಡ್ತಿದ್ದಾರೆ ಅಂತ ಅಂದರೆ ಕಂಪ್ನಿದು ಆಫೀಸಿಯಲ್ ಕರಿಯರ್ ಪೇಜ್ ಇರುತ್ತೆ, ಆ ಒಂದು ಕರಿಯರ್ ಪೇಜಲ್ಲೇ ಹೋಗಿ ಕ್ಲಿಕ್ ಮಾಡಿ. ಯಾರೋ ನಿಮಗೆ ಜಾಬ್ ಸಲುವಾಗಿ ದುಡ್ಡು ಕೇಳ್ತಾ ಇದ್ದಾರೆ ಅಂತ ಅಂದರೆ ಇಟ್ ಈಸ್ ಫೇಕ್, ಯು ಮೇ ನಾಟ್ ಗೋಯಿಂಗ್ ಟು ಸರ್ವೈವ್ ಲಾಂಗರ್. ಓಕೆ, ಆ ಒಂದು ಜಾಬಲ್ಲಿ ನೀವು ತುಂಬ ದಿನ ಇರ್ತೀರಾ ಅನ್ನೋ ಗ್ಯಾರಂಟಿ ಇಲ್ಲ. ಬ್ಯಾಕ್ ಡೋರ್ ಎಂಟ್ರಿ ಆಗಿ ನೀವು ಲೈಫ್ ಏನೋ ಮಾಡ್ಕೋತೀರ ಅಂತ ಅಂದರೆ ನಾನು ಯಾವತ್ತೂ ಸಜೆಸ್ಟ್ ಮಾಡಲ್ಲ. ಬ್ಯಾಕ್ ಡೋರ್ ಎಂಟ್ರಿ ಯಾರು ತಗೋತಾರೆ ಅಂದರೆ ಹೂ ಆರ್ ವೀಕ್. ದ ವೀಕರ್ ಒನ್ ವಿಲ್ ಗೆಟ್ ಬ್ಯಾಕ್ ಡೋರ್ ಎಂಟ್ರಿ ಇನ್ ಅ ಕಂಪನಿ ಟು ಸರ್ವೈವ್ ಆರ್ ಟು ಗೆಟ್ ಅ ಜಾಬ್. ಅಥವಾ ಫೇಕ್ ಎಕ್ಸ್ಪೀರಿಯನ್ಸ್ ಹಾಕೊಂಡು ಹೋಗ್ತೀನಿ, ಬ್ಯಾಕ್ ಡೋರ್ ಎಂಟ್ರಿ ತೊಗೊಂಡು ಹೋಗ್ತೀನಿ. ನೋ, ಯು ವಿಲ್ ನೆವರ್ ಸರ್ವೈವ್ ಇನ್ ಅ ಲೈಫ್. ಸೊ ಓನ್ಲಿ ವೀಕರ್ ಒನ್ ವಿಲ್ ಗೆಟ್, ಸ್ಟ್ರಾಂಗರ್ ಒನ್ ವಿಲ್ ಲರ್ನ್ ಸ್ಕಿಲ್ ಆ್ಯಂಡ್ ವಿಲ್ ಗೋ ಸ್ಟ್ರೇಟ್ ವೇ. ಸೊ ಅವರಿಗೆ ಒಂದು ನಾಲೆಜ್ ಇದ್ದಿರುತ್ತೆ. ಸೊ ಹಿ ವಿಲ್ ಕ್ರ್ಯಾಕ್ ಅ ಇಂಟರ್ವ್ಯೂ, ಹಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್ ಆ್ಯಂಡ್ ಹಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಮಾರ್ಕೆಟ್, ಹಿ ವಿಲ್ ಅಂಡರ್ಸ್ಟ್ಯಾಂಡ್ ದ ಟೆಕ್ನಿಕ್ ಬಿಹೈಂಡ್ ಅ ಜಾಬ್ ಅಪ್ಲಿಕೇಶನ್ ಆ್ಯಂಡ್ ಆ ಒಂದು ವೇನಲ್ಲಿ ಅವರು ಹೋಗ್ತಾರೆ. ಬಟ್ ವೀಕರ್ ಒನ್ who don't have skills, who don't have experience, they will get backdoor entry or fake experience letter or they will pay for job. Okay, ಸೊ ಇದು ತುಂಬ ಸ್ಟ್ರೇಟ್ ಫಾರ್ವರ್ಡ್ ಆಗಿ ಹೇಳ್ತೀನಿ. ಇದರ ಬಗ್ಗೆ ನೀವು ಬೇಜಾರಾದರೂ ಪರವಾಗಿಲ್ಲ, ಒಂದಿಷ್ಟು ಜನಕ್ಕೆ ಬೇಜಾರಾಗ್ಬೋದು, ಆಗಬೇಕು ಅಂತಾನೆ ಹೇಳ್ತಾ ಇದ್ದೀನಿ. ಬಟ್ ಸ್ಟಿಲ್ ಆಸ್ ಅ ಕರಿಯರ್ ಕೋಚ್ ಆಗಿ ಇಷ್ಟು ವರ್ಷ ನನ್ನ ಎಕ್ಸ್ಪೀರಿಯನ್ಸಿಂದ ನಾನು ಇಷ್ಟು ಕೂಡ ಒಂದು ರಿಯಾಲಿಟಿ ಹೇಳಿಲ್ಲ ಅಂತ ಅಂದರೆ ಇದು ನನ್ನ ತಪ್ಪಾಗುತ್ತೆ. ಬಿಕಾಸ್ ಇದು ನನ್ನ ಒಂದು ಜವಾಬ್ದಾರಿ ಟು ಅವೇರ್ ಪೀಪಲ್, ನಮ್ಮ ಒಂದು ಯುವಕರು ಸ್ಪೆಷಲ್ ಆಗಿ. ಸೊ ಕರ್ನಾಟಕದಲ್ಲಿ ಕನ್ನಡಿಗರು ಜಾಸ್ತಿ ಇರಬೇಕು ಅಂತ ಅಂದರೆ ಸ್ಕಿಲ್ಸ್ ಕಲಿಬೇಕು, ಅಪ್ ಸ್ಕಿಲ್ ಆಗಬೇಕು, ಎಮರ್ಜಿಂಗ್ ಟೆಕ್ನಾಲಜೀಸ್. ಯಾವುದೊಂದು ಸ್ಕಿಲ್ ನಿಮಗೆ 99 ರುಪೀಸ್ಗೋ 9 ರುಪೀಸ್ಗೆ ಯಾವ ಸ್ಕಿಲ್ಲು ಕೊಡಲ್ಲ, ಸಿಕ್ಕರೆ ಅದು ಫೇಕ್ ಅಂತ ಅರ್ಥ. ಯಾರೋ ಜಾಬ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ ನಂಬಕ್ಕೆ ಹೋಗಬೇಡಿ. ನೀವು ಜಾಬ್ ಗ್ಯಾರಂಟಿ ಇಟ್ಕೊಂಡು ಯಾವ ಸ್ಕಿಲ್ಲು ಕಲಿಯೋಕ್ಕೆ ಹೋಗಬೇಡಿ, ಯಾವ ಅಕಾಡೆಮಿಗೆ ಹೋಗಬೇಡಿ, ಯಾವ ಕೋಚಿಂಗು ತೊಗೋಬೇಡಿ. ನಿಮಗೆ ಈ ಒಂದು ಸ್ಕಿಲ್ ಕಲಿಯೋದಿದೆ, ಈ ಸ್ಕಿಲ್ಲಲ್ಲಿ ನಾನು ಮಾಸ್ಟರ್ ಆಗಬೇಕು ಅನ್ನೋದಿದ್ರೆ ಮಾತ್ರ ನೀವು ಯಾವುದೋ ಒಂದು ಕೋಚಿಂಗ್ ತಗೊಳ್ಳಿ ಅಥವಾ ಯಾವುದೋ ಒಂದು ಟ್ರೈನಿಂಗ್ ತಗೊಳ್ಳಿ, ಯಾವುದೋ ಒಂದು ಕೋರ್ಸ್ ತಗೊಳ್ಳಿ. ಜಾಬ್ ಇಸ್ ನಾಟ್ ಅ ಬಿಗ್ ಡೀಲ್ ಆಕ್ಚುಲಿ. ಸಮ್ಟೈಮ್ಸ್ ಮಾರ್ಕೆಟ್ ಅಪ್ ಆ್ಯಂಡ್ ಡೌನ್ ಇರುತ್ತೆ, ದಟ್ ಈಸ್ ಫೈನ್. ಆಕ್ಚುಲಿ 2025ಗೆ ಬಹಳಷ್ಟು ಅವಕಾಶಗಳಿದೆ, ಪ್ರತಿ ದಿನವೂ ಹೊಸ ಅವಕಾಶಗಳೊಂದಿಗೆ ಬರುತ್ತೆ ಆಕ್ಚುಲಿ. ಸೊ ನಾವು ಹುಡುಕೋದನ್ನು ಕಲಿಬೇಕು. ನಾವು ಬೇರೆ ಬೇರೆ ದಾರಿ, ಬೇರೆ ಬೇರೆ ವೇಸ್ ಇಟ್ಕೊಂಡು ಹೋಗಿದ್ರೆ ಸೊ ಡೆಫಿನೆಟ್ಲಿ ಯು ವಿಲ್ ಎಂಡ್ ಅಪ್ ನಥಿಂಗ್. ಈ ಥರ ಇನ್ನಷ್ಟು ವಿಷಯಗಳು ಅಂದರೆ ವಾಸ್ತವದಲ್ಲಿ ಏನೇನು ನಡೆಯುತ್ತೆ, ವಾಸ್ತವದಲ್ಲಿ ಏನೇನು ಆಗುತ್ತೆ, ಸೊ ಈ ಥರ ಇನ್ನಷ್ಟು ಬಹಳಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ನಂಗೆ ತುಂಬ ಅನಿಸುತ್ತೆ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಟೈಮ್ ಸಿಗ್ತಾ ಇಲ್ಲ. ಡೆಫಿನೆಟ್ಲಿ ಆದಷ್ಟು ಟೈಮ್ ಮಾಡಿಕೊಂಡು ನಿಮಗೆ ಫ್ಯಾಕ್ಟ್ ಏನು ನಡೀತಿದೆ, ರಿಯಾಲಿಟಿ ಹೇಳ್ತೀನಿ. ಸೊ ರಿಯಾಲಿಟಿ ಡೆಫಿನೆಟ್ಲಿ ಬಹಳಷ್ಟು ಜನಕ್ಕೆ ಇಷ್ಟ ಆಗದೆ ಇರ್ಬೋದು. ಬಟ್ ನಾನು ಯಾವುದೋ ಒಂದು ನಿಮಗೆ ಏನೋ ಒಂದು ಫೇಕ್ ಏನೋ ಒಂದು ಮನಸ್ಸಿಗೆ ಸಮಾಧಾನ ಆಗೋ ಥರದ್ದು ಅಥವಾ ನಿಮಗೆ ಒಂದು ಕಂಫರ್ಟ್ ಕ್ರಿಯೇಟ್ ಮಾಡೋ ಥರ ವಿಚಾರಗಳನ್ನು ಹೇಳಿ ನಿಮಗೆ ಫೇಕ್ ಮೋಟಿವೇಶನ್ ಕೊಟ್ಟು ನಿಮಗೆ ಟ್ರ್ಯಾಪ್ ಮಾಡೋಕ್ಕೆ ನನಗಿಷ್ಟ ಇಲ್ಲ. ನಾನು ನಿಮಗೆ ರಿಯಾಲಿಟಿನ ಹೇಳ್ತೀನಿ, ನೀವು ರಿಯಾಲಿಟಿನಲ್ಲಿ ರೆಡಿ ಆಗಬೇಕು, ವಾಸ್ತವವನ್ನು ಎದುರಿಸೋದಕ್ಕೆ ಕಲಿಬೇಕು. ಯು ಹ್ಯಾವ್ ಟು ಬಿ ವೆರಿ ಸ್ಟ್ರಾಂಗ್. ಓಕೆ, ಸೊ ಆದಷ್ಟು ವಿಚಾರ ನಿಮ್ಮ ಜೊತೆ ಹಂಚ್ಕೋತೀನಿ. ಸೊ ಸೆಲ್ಫ್ ಡೌಟ್, ಅನುಮಾನಗಳು ಬೇಡ. ಮನ್ಸು ಮಾಡಿದರೆ ಏನು ಬೇಕಾದರೂ ಕಲಿಬಹುದು. ನೀವು ಏನು ಥಿಂಕ್ ಮಾಡ್ತೀರಿ ಆ ಥರ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡುತ್ತೆ. ಯಾವ ಥರ ಒಂದು ಜಾಬ್ ನಿಮಗೆ ಬೇಕು, ಯಾವ ಥರ ಒಂದು ಸ್ಯಾಲ್ರಿ, ಯಾವ ಥರ ಕರಿಯರ್, ಯಾವ ಥರ ಲೈಫ್, ಯಾವ ಥರ ಲೈಫ್ ಸ್ಟೈಲ್ ನಿಮಗೆ ಬೇಕು, ಅದನ್ನು ವಿಚಾರ ಮಾಡಿ. ನಾನು ಹೇಳೋದಷ್ಟೇ, ನೀವು ಮಾಸಲ್ಲಿ ಒಬ್ಬರಾಗಿರಬೇಡಿ, ಕ್ಲಾಸ್ ಆಗಿರಿ. ಸೊ ಕ್ಲಾಸ್ ಲೆವೆಲ್ಗೆ ಥಿಂಕ್ ಮಾಡಿ. ಸೊ ಇದಿಷ್ಟು ವಿಚಾರಗಳು, ಇನ್ನು ಬಹಳಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೋತೀನಿ. ಅಲ್ಲಿವರೆಗೂ ಸಿಗೋಣ.